ವಿಧಾನಸಭೆಯಲ್ಲಿ 8 ಬಿಲ್ಗಳನ್ನು ಮಂಡನೆ ಮಾಡಲಾಗಿದೆ. ಗದ್ದಲದ ನಡುವೆಯೇ 8 ಬಿಲ್ಗಳ ಅಂಗೀಕಾರ. ಚರ್ಚೆಯಾಗದೆ ಬಿಲ್ಗಳ ಅಂಗೀಕಾರ ಆಗಿದೆ. ಸರ್ಕಾರಿ ಪಾರ್ಕ್ಗಳ ಸಂರಕ್ಷಣೆ ಬಿಲ್ ಸೇರಿ 8 ಬಿಲ್ಗಳು ಚರ್ಚೆಯಾಗದೆ ಅಂಗೀಕಾರ ಆಗಿದೆ. ಬಿಲ್ಗೆ ವಿರೋಧ ಪಕ್ಷಗಳು ವಿರೋಧವನ್ನು ವ್ಯಕ್ತಪಡಿಸಿದ್ರೂ ಕೂಡ ವಿರೋಧ ಇದ್ರೂ ಕೂಡ ಚರ್ಚೆನೇ ಇಲ್ಲದೆ 8 ಬಿಲ್ಗಳ ಅಂಗೀಕಾರ ಆಗಿದೆ. ಸರ್ಕಾರಿ ಪಾರ್ಕ್ಗಳ ಸಂರಕ್ಷಣೆ ಬಿಲ್ ಸೇರಿದಂತೆ ಒಟ್ಟು 8 ಬಿಲ್ಗಳನ್ನು ಚರ್ಚೆ ಮಾಡದೆ ಅಂಗೀಕಾರ ಮಾಡಲಾಗಿದೆ. ಬಿಲ್ಗೆ ವಿಪಕ್ಷಗಳು ವಿರೋಧ ವ್ಯಕ್ತಪಡಿಸಿದ್ವು. ವಿಧಾನಸಭೆಯಲ್ಲಿ ಒಟ್ಟು 8 ಬಿಲ್ಗಳನ್ನು ವಿರೋಧ ಪಕ್ಷಗಳ ಅನುಪಸ್ಥಿತಿ ಅಥವಾ ಚರ್ಚೆನೇ ಇಲ್ಲದೆ ವಿಧಾನಸಭೆಯಲ್ಲಿ 8 ಬಿಲ್ಗಳನ್ನು ಮಂಡನೆ ಮಾಡಲಾಗಿದೆ. ಅಂಗೀಕಾರ ಕೂಡ ಮಾಡಲಾಗಿದೆ. ಗದ್ದಲದ ನಡುವೆಯೇ ಅಂಗೀಕಾರ ಆಗಿದೆ. ಸರ್ಕಾರಿ ಪಾರ್ಕ್ಗಳ ಬಿಲ್ ಸೇರಿದಂತೆ 8 ಬಿಲ್ಗಳನ್ನು ಅಂಗೀಕಾರ ಮಾಡಲಾಗಿದೆ. ವಿರೋಧ ಪಕ್ಷಗಳ ಸಾಕಷ್ಟು ವಿರೋಧ ಇದ್ರೂ ಕೂಡ ಸದನ ಸರಿಯಾಗಿ ನಡೆಯದೇ ಇದ್ರೂ ಕೂಡ ಚರ್ಚೆ ಆಗದೇ ಇದ್ರೂ ಕೂಡ 8 ಬಿಲ್ಗಳನ್ನು ಅಂಗೀಕಾರ ಮಾಡಲಾಗಿದೆ. ಒಂದ್ ಕಡೆ ಬಿ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ವಿಪಕ್ಷಗಳು ಗದ್ದಲವನ್ನ ಮಾಡ್ತಾ ಇದ್ದಾವೆ. ಅಷ್ಟೆಲ್ಲ ಚರ್ಚೆಯಲ್ಲಿ ಭಾಗಿಯಾಗ್ತಾ ಇಲ್ಲ. ಸದನದಲ್ಲಿ ಭಾಗಿಯಾಗ್ತಾ ಇಲ್ಲ. ಚರ್ಚೆಯಲ್ಲಿ ಭಾಗಿಯಾಗ್ತಾ ಇಲ್ಲ. ಸದನಕ್ಕೆ ಬರ್ತಾ ಇದ್ದಾರೆ, ಆದ್ರೆ ಚರ್ಚೆನಲ್ಲಿ ಭಾಗಿಯಾಗ್ತಾ ಇಲ್ಲ. ಹಾಗಾಗಿ ಚರ್ಚೆ ಇಲ್ಲದೇನೆ ಗೊಂದಲ ಗದ್ದಲದ ನಡುವೆಯೇ 8 ಮಸೂದೆಗಳನ್ನು ಅಂಗೀಕಾರ ಮಾಡಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಚಂದ್ರು ಫೋನ್ ಕನೆಕ್ಟ್ ಆಗಿದ್ದಾರೆ. ಚಂದ್ರು, ಚರ್ಚೆ ಇಲ್ಲದೆ ವಿಧಾನಸಭೆಯಲ್ಲಿ 8 ಬಿಲ್ಗಳನ್ನು ಅಂಗೀಕಾರ ಮಾಡಿರ್ತಕ್ಕಂಥದ್ದು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಖಂಡಿತವಾಗ್ಲು ಸಭೆಯಲ್ಲಿ ಇವತ್ತು ಕೂಡ ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಪ್ರತಿಭಟನೆಯನ್ನ ಮುಂದುವರಿಸಿರ್ತಕ್ಕಂಥದ್ದು. ಸೊ ಪ್ರತಿಭಟನೆಯ ನಡುವೆ ಕೂಡ ಇವತ್ತು ಮೊದಲ ಬಾರಿಗೆ ಅಂದ್ರೆ ಕಳೆದ 5 ದಿನಗಳಿಂದ ನಿಂತಲ್ಲೇ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಆದ್ರೆ ಇವತ್ತು ಪ್ರತಿಭಟನೆಯನ್ನ ಸದನದ ಬಾವಿಗೆ ಇಳಿಯುವ ಮೂಲಕ ಆ ಪ್ರತಿಭಟನೆಯ ಕಿಟ್ ಮತ್ತಷ್ಟು ಹೆಚ್ಚಿಸಿರ್ತಕ್ಕಂಥದ್ದು. ಸೊ ಇದೇ ಸದ್ದು ಗದ್ದಲದ ನಡುವೆ 3 ವಿಧೇಯಕಗಳನ್ನ ಮಂಡನೆ ಮಾಡೋದಾಗಿ ಹೇಳಿದಂತ ಇವತ್ತೇ ಇದ್ದಂತ ಅಂದ್ರೆ ಬಾಕಿ ಎಲ್ಲ ಬಿಲ್ಗಳನ್ನು ಕೂಡ ಇವತ್ತೇ ಮಂಡನೆ ಮಾಡಿ ಅದಕ್ಕೆ ಅನುಮೋದನೆಯನ್ನು ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು ಬಹಳ ವಿಶೇಷ. ಪ್ರಮುಖವಾಗಿ ನೋಡೋದಾದ್ರೆ 6 ರಿಂದ 7 ಬಿಲ್ಗಳನ್ನ ಇವತ್ತು ಮಂಡನೆ ಮಾಡಿ ಅಂಗೀಕಾರ ಮಾಡಿ ಅನುಮೋದನೆಯನ್ನು ಕೂಡ ಬರೆದಿರ್ತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾದಂತ ಬಿಲ್ ಅಂತಂದ್ರೆ ಕರ್ನಾಟಕದ ಸರ್ಕಾರಿ ಉದ್ಯಮ ಸಂಪರ್ಕದಲ್ಲಿ ಚಂದ್ರು ತಾಂತ್ರಿಕ ಸಮಸ್ಯೆ ಉಂಟಾಗ್ತಾ ಇದೆ. 8 ಬಿಲ್ಗಳನ್ನ ಪ್ರಮುಖವಾಗಿರ್ತಕ್ಕಂಥ 8 ಬಿಲ್ಗಳು ಅದರಲ್ಲಿ ವಿರೋಧ ಪಕ್ಷದ ಧ್ವನಿಯೇ ಇಲ್ಲದೆ ಚರ್ಚೆನೇ ಇಲ್ಲದೆ ಅಂಗೀಕಾರ ಮಾಡಿದ್ದಾರೆ 8 ಬಿಲ್ಗಳನ್ನ.